ಸರಿ, ಇವಾಗ 11 ಗಂಟೆಗೆ ಇಲ್ಲಿ ಕರ್ಕೊಂಡು ಬಂದರು. ಮತ್ತು ನಮಗೆ ಮಾತಾಡೋಕ್ಕೆ ಅವಕಾಶನೇ ಕೊಟ್ಟಿಲ್ಲ, ಹಂಗೆ ಒಳಗಡೆ ಕರ್ಕೊಂಡು ಹೋಗ್ಬಿಟ್ರು. ಅವರು ಹೇಳ್ತಾ ಇದ್ದಾರೆ ನಾವು ಕಾನೂನು ಪ್ರಕಾರ ಅವ್ರ ಮೇಲೆ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಮತ್ತೆ ಒಳಗಡೆನೂ ಬಿಡ್ತಾ ಇಲ್ಲ, FIR ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗಿದ್ದಾರೆ. ನಾವು ಅದಕ್ಕೆ ಇಲ್ಲೇ ಕಾಯ್ಕೊಂಡು ಇದ್ದೀವಿ. ಅವ್ರು ಬಂದು ಏನು ತೀರ್ಮಾನ ಮಾಡ್ತಾರ ನೋಡಿ ಕಾಯ್ತೀವಿ. ಅವರು ಗಡೀಪಾರ್ ಮಾಡಲೇಬೇಕು. ನಮ್ಮ ಕನ್ನಡದ ಅನ್ನ ತಿನ್ನೋದು, ನಮ್ಮ ಕನ್ನಡದ ನೀರು ಕುಡಿಯೋದು, ನಾವು ನೆಲ ಜಲಕ್ಕಾಗಿ ನಾವು ಏನು ಬೇಕಾದರೂ ಮಾಡ್ತೀವಿ. ನಾರಾಯಣಗೌಡರ ಆದೇಶದಂತೆ ಆದೇಶ ಕೊಟ್ಟಿದ್ದಾರೆ ಇವತ್ತು ಅಣ್ಣ. ಅವ್ರ ಆದೇಶದಂತೆ ನಾವು ನಡೀತಾ ಇದ್ದೀವಿ. ಅವರು ಒಂದು ಹೆಣ್ಣಾಗಿ ಹೊಡಿಬಾರ್ದಾಗಿತ್ತು. ಅವರು ಗಂಡಸನ್ನ ಅವರು ಹೊಡೆದಿದ್ದಾರೆ, ಚಪ್ಪಲಿ ತಗೊಂಡು, ಅದು ಸುಮಾರು ಏಟು ಹೊಡೆದಿದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ. ಅವರು ನಮ್ಮ ಕರ್ನಾಟಕದಲ್ಲಿ ಇರಬಾರ್ದು. ಅವ್ರನ್ನ ಗಡೀಪಾರ್ ಮಾಡಲೇಬೇಕು. ಅವ್ರು ಯಾವುದೇ ಮೂಲೆನಲ್ಲೂ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಅವ್ರು ಇರಬಾರ್ದು. ಕಾನೂನು ರೀತಿ ಇವಾಗ ಸಹಕಾರ ಮಾಡ್ತಾ ಇದ್ದಾರೆ. ನಮಗೂ ನೋಡೋಣ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಶಿಕ್ಷೆ ಕೊಡ್ತಾರೋ ಕಾನೂನು ರೀತಿಯಲ್ಲಿ ಹೋರಾಡೋಣ. ನಮಗೆ ಒಂದು ಶಿಕ್ಷೆ ಅವ್ರಿಗೆ ನಮಗೊಂದು ಜಯ ಸಿಗುತ್ತಂತ ನಾವು ಕಾನೂನಲ್ಲಿ ಇದು ಮಾಡೋಣ. ನಮ್ಮ ಹೆಸರು ಕನ್ನಡ ಲೋಕಿ ಅಂತ, ಮಾರ್ತಳ್ಳಿ ಅಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.